Good morning. Session 4, Problem 4, Comparative Balance Sheet for the year ending 31st December 2020 and 2021. Land and buildings 3,70,000, 2,70,000. 2020 ನಲ್ಲಿ ಎಷ್ಟಿದೆ ಅಂತಂದ್ರೆ 3,70,000 ಇದೆ. 21 ನಲ್ಲಿ 2,70,000 ಇದೆ. ಚೇಂಜ್ ಆಗಿರೋದು -1 lakh. 2,70,000 minus 3,70,000 ಅಂತಂದ್ರೆ -1 lakh. ಪರ್ಸೆಂಟೇಜ್ ಚೇಂಜ್ ಎಷ್ಟು ಅಂತಂದ್ರೆ -27.02. ಮತ್ತೆ ಪ್ಲಾಂಟ್ ಅಂಡ್ ಮಿಷನರಿ 4 lakhs 6 lakhs. 6 lakhs minus 4 lakhs 2 lakhs ಚೇಂಜ್. ಪರ್ಸೆಂಟೇಜ್ ಚೇಂಜ್ ಅಂತಂದ್ರೆ 2 lakhs divided by 4 lakhs into 100 ಅಂದ್ರೆ 50 ಬರುತ್ತೆ. ಫರ್ನಿಚರ್ ಅಂಡ್ ಫಿಕ್ಚರ್ಸ್ 20,000 25,000 ಚೇಂಜ್ ಅಂದ್ರೆ 25,000 minus 20,000 ಅಂತಂದ್ರೆ 5,000. ಪರ್ಸೆಂಟೇಜ್ ಚೇಂಜ್ ಅಂದ್ರೆ 5,000 divided by 20,000 into 100 ಅಂದ್ರೆ 25. ಅದರ್ ಫಿಕ್ಸ್ಡ್ ಅಸೆಟ್ಸ್ 25,000 30,000 ಚೇಂಜ್ 5,000. ಪರ್ಸೆಂಟೇಜ್ ಚೇಂಜ್ 20. ಟೋಟಲ್ 2020 ನಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಎಷ್ಟಿದೆ ಅಂತಂದ್ರೆ 8,15,000 ಇದೆ. 2021 ನಲ್ಲಿ 9,25,000 ಇದೆ. ಚೇಂಜ್ ಎಷ್ಟಾಗಿದೆ ಅಂದ್ರೆ 9,25,000 8,15,000 ಅಂತಂದ್ರೆ 1,10,000. ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ಜಾಸ್ತಿ ಎಷ್ಟಾಗಿದೆ ಅಂದ್ರೆ 13.5%. ಫಿಕ್ಸ್ಡ್ ಅಸೆಟ್ಸ್ ಜಾಸ್ತಿ ಆಗಿದೆ ಅಂತಂದ್ರೆ ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಆದಂಗೆ. ಆಮೇಲೆ ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಕರೆಂಟ್ ಅಸೆಟ್ಸ್ ಕ್ಯಾಶ್ ಇನ್ ಹ್ಯಾಂಡ್ ಅಟ್ ಬ್ಯಾಂಕ್ 20,000 80,000. ಚೇಂಜ್ ಎಷ್ಟಾಗಿದೆ ಅಂತಂದ್ರೆ 80,000 minus 20,000 60,000. ಪರ್ಸೆಂಟೇಜ್ 300. ಬಿಲ್ಸ್ ರಿಸೀವಬಲ್ 1,50,000 90,000. ಚೇಂಜು 90,000 minus 1,50,000 minus 60,000 minus 40. Sundry debtors 2 lakhs 2,50,000. Change 50,000 25. Stock 2,50,000 3,50,000 1 lakh. Change 40%. Prepaid expenses ಫಸ್ಟ್ ನಿಲ್ಲಿತ್ತು, ಆಮೇಲೆ 2,000 ಎಷ್ಟು ಚೇಂಜ್ ಆಗಿದೆ ಅಂತಂದರೆ 2,000. ಟೋಟಲ್ ಕರೆಂಟ್ ಅಸೆಟ್ಸ್ 6,20,000 7,72,000. ಪರ್ಸೆಂಟೇಜ್ ಚೇಂಜ್ ಎಷ್ಟು ಅಂತಂದರೆ 1,52,000 ಅಂತಂದರೆ 24.52. ಬಿಲ್ಸ್ ಪೇಬಲ್ 50,000 45,000. 45,000 minus 50,000 ಅಂತಂದರೆ -5,000. ಚೇಂಜ್ ಎಷ್ಟು ಅಂದರೆ -10. 1 lakh 1,20,000. ಚೇಂಜ್ ಎಷ್ಟು 20,000 -20. ಮತ್ತೆ ಕರೆಂಟ್ ಲಯಬಿಲಿಟೀಸ್ 5,000 10,000. ಚೇಂಜ್ ಎಷ್ಟು 5,000 100. ಟೋಟಲ್ ಕರೆಂಟ್ ಲಯಬಿಲಿಟೀಸು 1,55,000 1,75,000 20,000 12.9% ಕರೆಂಟ್ ಲಯಬಿಲಿಟೀಸು ಚೇಂಜಸ್. ಕರೆಂಟ್ ಅಸೆಟ್ಸ್ ಚೇಂಜ್ ಎಷ್ಟು 24.52. ನಮ್ಗೆ ಬೇಕಾಗಿರೋದು ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಅಂತಂದರೆ ಹೇಗೆ ಬಂತು ವರ್ಕಿಂಗ್ ಕ್ಯಾಪಿಟಲ್? ಟೋಟಲ್ ಕರೆಂಟ್ ಅಸೆಟ್ಸ್ 6,20,000 minus 1,55,000 4,65,000. 7,72,000 minus 1,75,000 5,97,000. 1,52,000 minus 20,000 1,32,000. ಪರ್ಸೆಂಟೇಜ್ ಚೇಂಜ್ ಎಷ್ಟು ಅಂತಂದರೆ 28.38%. ಈಗ ಫಿಕ್ಸ್ಡ್ ಅಸೆಟ್ಸು ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ಲು ಆ್ಯಡ್ ಮಾಡಿದ್ವಿ ಅಂತಂದ್ರೆ ವಿಲ್ ಗೆಟ್ ದಿ ಕ್ಯಾಪಿಟಲ್ ಎಂಪ್ಲಾಯ್ಡ್. ಎಷ್ಟು ಅಂತಂದರೆ 12,80,000 15,22,000 2,42,000 18.90. ಇಷ್ಟನ್ನು ಕ್ಯಾಪಿಟಲ್ ಎಂಪ್ಲಾಯ್ಡ್. ಕ್ಯಾಪಿಟಲ್ ಎಂಪ್ಲಾಯ್ಡಲ್ಲಿ ವಿ ಹ್ಯಾವ್ ಟು ಡಿಡಕ್ಟ್ ದಿ ಲಾಂಗ್ ಟರ್ಮ್ ಬಾರೋಯಿಂಗ್ಸ್. ಇದ್ರ ಈ ಪ್ರಾಬ್ಲಮಲ್ಲಿ ಯಾವ್ದು ಇದೆ ಅಂತಂದರೆ ಡಿಬೆಂಚರ್ಸ್ 2 lakhs 3 lakhs. ಎಷ್ಟು ಚೇಂಜು 1 lakh. 1 lakh divided by 2 lakh into 100 ಅಂದರೆ 50. ಲಾಂಗ್ ಟರ್ಮ್ ಲೋನ್ಸ್ ಆನ್ ಮಾರ್ಟ್ಗೇಜ್ 1,50,000 2 lakhs. ಪರ್ಸೆಂಟೇಜ್ ಚೇಂಜು 33.33%. ಟೋಟಲ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಎಷ್ಟು 3,50,000 5 lakhs 1,50,000 42.85%. ಈಗ ಶೇರ್‌ಹೋಲ್ಡರ್ಸ್ ಫಂಡ್ಸ್ ಬೇಕು ಅಂತಂದರೆ ನಾವು ಕ್ಯಾಪಿಟಲ್ ಎಂಪ್ಲಾಯ್ಡಿಂದ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ನ ಡಿಡಕ್ಟ್ ಮಾಡಬೇಕು. ಮಾಡಿದಾಗ 12,80,000 minus
3,50,000 ಎಷ್ಟು ಬರುತ್ತೆ? 9,30,000 ಬರುತ್ತೆ. ಹಾಗೆ 15,22,000 ಮೈನಸ್ 5 lakhs ಎಷ್ಟು ಬರುತ್ತೆ? 10,22,000 ಬರುತ್ತೆ. ಚೇಂಜ್ ಎಷ್ಟು? 10,22,000 ಮೈನಸ್ 9,30,000 92,000 ಬರುತ್ತೆ. ಪರ್ಸೆಂಟೇಜ್ ಚೇಂಜ್ ಎಷ್ಟು? 9.89. ಅಂದರೆ ಶೇರ್‌ಹೋಲ್ಡರ್ಸ್ ಫಂಡ್ಸು 9.89 ಇದೆ. ಹಾಗೆ ಇನ್ನೂ ಒಂದು ರೀತಿಯಲ್ಲಿ ನಾವು ಶೇರ್‌ಹೋಲ್ಡರ್ಸ್ ಫಂಡ್ಸ್ನ ನಾವು ಮಾಡ್ಬೋದು. ಹೇಗೆ ಅಂತಂದರೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ 6 lakhs 8 lakhs ಚೇಂಜ್ ಎಷ್ಟು? 2 lakhs. ಪರ್ಸೆಂಟೇಜ್ ಚೇಂಜ್ ಎಷ್ಟು? 33.33. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 3,30,000 2,22,000 1,08,000 ಚೇಂಜ್ ಎಷ್ಟು? 1,08,000 divided by 3,30,000 minus 32.73 9,30,000 ನೋಡಿ ಟ್ಯಾಲಿ ಆಗಿದೆ. 10,22,000 92,000 9.89. ಈ ರೀತಿ ನಾವು ಕಂಪೇರಿಟಿವ್ ಸ್ಟೇಟ್ಮೆಂಟ್ ಮಾಡಿ ಫಸ್ಟ್ ಫಿಕ್ಸ್ಡ್ ಅಸೆಟ್ಸ್ನ ಕಂಪೇರ್, ಆಮೇಲೆ ವರ್ಕಿಂಗ್ ಕ್ಯಾಪಿಟಲ್ನ ಕಂಪೇರ್ ಮಾಡಬೇಕು. ವರ್ಕಿಂಗ್ ಕ್ಯಾಪಿಟಲ್ಲು ಕಂಪೇರ್ ಮಾಡಿದಾಗ 28.38 ಬರುತ್ತೆ. ಮತ್ತೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನೋಡಬೇಕು ಎಷ್ಟಿದೆ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ಸು ಹೇಗೆ ಗೊತ್ತಾಗುತ್ತೆ? 3,30,000 2,22,000 ಕಡಿಮೆ ಆಗಿದೆ, -32.73% ಆಗಿದೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಯಾಕಾಗಿರ್ಬೋದು? ದೇ ಹ್ಯಾವ್ ಬೀನ್ ಪೇಡ್ ದಿ ಬೋನಸ್ ಶೇರ್ಸ್ ಕೊಟ್ಟಿರ್ಬೋದು. ಹೀಗೆ ಈ ರೀತಿ ಅನಲೈಸ್ ಮಾಡಬೇಕು. ಫಸ್ಟ್ ಫಿಕ್ಸ್ಡ್ ಅಸೆಟ್ಸು, ಲಾಂಗ್ ಟರ್ಮ್ ಲೋನ್ಸು, ಮತ್ತು ಫಿಕ್ಸ್ಡ್ ಅಸೆಟ್ಸು ಮತ್ತು ಶಾರ್ಟ್ ಟರ್ಮ್ ಅಸೆಟ್ಸು ಇವನ್ನೆಲ್ಲ ನಾವು ಕಂಪೇರ್ ಮಾಡಿ ಅನಲೈಸ್ ಮಾಡಬೇಕು. ನೋಡಿ ಫಸ್ಟ್ ಒನ್ನು, ದ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಆಫ್ ದಿ ಕಂಪನಿ ರಿವೀಲ್ಸ್ ದಟ್ ಡ್ಯೂರಿಂಗ್ 21 there has been an increase in fixed assets of 1,10,000. 1,10,000 ಫಿಕ್ಸ್ಡ್ ಅಸೆಟ್ಸ್ ಎಷ್ಟು ಜಾಸ್ತಿ ಆಗಿದೆ ಅಂತಂದರೆ 1,10,000 ನೋಡಿ ಎಷ್ಟು ಜಾಸ್ತಿ ಆಗಿದೆ? 13.5%. ಮೊದಲಿಗಿಂತ ಈಗ 1,10,000 ಜಾಸ್ತಿ ಆಗಿದೆ ಅಂತಂದರೆ 13.5% ಜಾಸ್ತಿ ಆಗಿದೆ. ಫಿಕ್ಸ್ಡ್ ಅಸೆಟ್ಸು ಜಾಸ್ತಿ ಆಗಿದೆ ಅಂತಂದರೆ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ದಿ ಪ್ರೊಡಕ್ಷನ್ ಕೆಪಾಸಿಟಿ ಆಫ್ ದಿ ಕಂಪ್ನಿ ಈಸ್ ಗುಡ್. ನಮ್ಮ ಕೆಪಾಸಿಟಿ ಜಾಸ್ತಿ ಇದೆ, ಜಾಸ್ತಿ ಮಾಡ್ಕೊತಾ ಇದ್ದೀವಿ, ಮಾಡ್ಕೊಳ್ಬೇಕು. ಸೊ ದಟ್ ಇಟ್ ಈಸ್ ವೈ ಹಿಯರ್ ದಿ ಫಿಕ್ಸ್ಡ್ ಅಸೆಟ್ಸ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್. ಇದು ಒಂದು ಅರ್ಥ. 1,10,000 13.49%. ಇಟ್ ಮೀನ್ಸ್ ಪ್ರೊಡಕ್ಷನ್ ಕೆಪಾಸಿಟಿ ಆಫ್ ದಿ ಅಂಡರ್ಟೇಕಿಂಗ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್. ಎರಡನೇದು, ದೇರ್ ಹ್ಯಾಸ್ ಇನ್ಕ್ರೀಸ್ ಇನ್ ಲಾಂಗ್ ಟರ್ಮ್ ಲಯಬಿಲಿಟೀಸ್, ದಟ್ ಈಸ್ ಲೋನ್ಸ್ ಬೈ 1,50,000 and equity share capital has been increased by 2 lakhs. This shows that fixed assets has been purchased by raising long term liabilities. ಈಗ ಲಾಂಗ್ ಟರ್ಮ್ ಲಯಬಿಲಿಟೀಸು ಜಾಸ್ತಿ ಆಗಿದೆ ನೋಡಿ, 1,50,000 ಜಾಸ್ತಿ ಆಗಿದೆ. ಲಯಬಿಲಿಟೀಸು ಜಾಸ್ತಿ ಆಗಿರೋದ್ರಿಂದ ನಾವು ಫಿಕ್ಸ್ಡ್ ಅಸೆಟ್ಸು ಪರ್ಚೇಸ್ ಮಾಡೋದಕ್ಕಾಯಿತು. ಫಿಕ್ಸ್ಡ್ ಅಸೆಟ್ಸ್ ಎಷ್ಟು ಜಾಸ್ತಿ ಆಗಿದೆ? ಇಲ್ಲಿ 13.5% ಜಾಸ್ತಿ ಆಗಿದೆ. ಹಾಗಾಗಿ ಇದನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಲಾಂಗ್ ಟರ್ಮ್ ಲಯಬಿಲಿಟೀಸ್ನೇ ಯೂಸ್ ಮಾಡಿದ್ವಿ. ಲಾಂಗ್ ಟರ್ಮ್ ಲಯಬಿಲಿಟೀಸು ಎಷ್ಟು ಜಾಸ್ತಿ ಆಗಿದೆ ಅಂತಂದರೆ 42.85% ಜಾಸ್ತಿ ಆಗಿದೆ. ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಜಾಸ್ತಿ ಮಾಡಿದ್ವಿ. ಮಾಡಿದಾಗ ಮಾತ್ರ ಅಂದರೆ ಇಲ್ಲಿ ಮ್ಯಾಚಿಂಗ್ ಕಾನ್ಸೆಪ್ಟ್ ಇದೆ, ಹಾಗಾಗಿ ಕಂಪ್ನಿ ಸೇಫರ್ ಸೈಡ್ ಇದೆ ಅಂತ ಅರ್ಥ. There has increase in long-term liabilities loans by 1,50,000. Equity share capital has been increased by 2 lakhs. This shows that fixed assets has been purchased by raising long-term liabilities and it does not affect working capital. ಈಗ ವರ್ಕಿಂಗ್ ಕ್ಯಾಪಿಟಲ್ಲು ಸರಿಯಾಗಿ ಮೇಂಟೈನ್ ಮಾಡಬೇಕು. ಮತ್ತು ನಾನು ಫಿಕ್ಸ್ಡ್ ಅಸೆಟ್ಸ್ ಜಾಸ್ತಿ ಮಾಡಿದ್ದೀರ ಅಂತಂದರೆ ಲಾಂಗ್ ಟರ್ಮ್ ಲಯಬಿಲಿಟೀಸಿಂದನೇ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು. ಆಗಲೇ ಬಿಸ್ನೆಸ್ಸನ್ನು it will run in the good position. ಆಮೇಲೆ the reserves and surplus, working capital of the undertaking has increased by 28.38. working capital ನೋಡಿ 28.38% ಜಾಸ್ತಿ ಆಗಿದೆ. ಮೊದಲೆಷ್ಟು 4,65,000, ಈಗ ಎಷ್ಟು 5,97,000. ಎಷ್ಟು ಜಾಸ್ತಿ ಆಗಿದೆ? 28.38%. 28.38%. It indicates that to meet sufficient balance of short-term assets is that there to short-term obligations. Short-term obligations-ನ ನಾವು ಮೀಟ್ ಮಾಡಬೇಕು ಅಂತಂದರೆ ನಾವು ಕರೆಂಟ್ ಅಸೆಟ್ಸ್ನ ಸರಿಯಾಗಿ ಯೂಸ್ ಮಾಡ್ಕೊಂಡಿದ್ದೀವಿ ಅಂತ. The reserves and surplus of the company has decreased by
32.73%. Antandre it is indicates that it has been utilizing the reserves and surplus in order to pay the dividends to shareholders. ಅದು ಬೋನಸ್ ಶೇರ್ಸ್ ಇರ್ಬೋದು ಇಲ್ಲ ಬೇರೆ ಯಾವುದಾದ್ರೂ ಮುಖಾಂತರ ಕೊಟ್ಟಿದೆ. ಈಗ ನೋಡಿದಾಗ ಒಂದು ಫಿಕ್ಸ್ಡ್ ಅಸೆಟ್ಸು ಪ್ರೊಡಕ್ಷನ್ ಕೆಪಾಸಿಟಿ ಚೆನ್ನಾಗಿದೆ, ಎರಡನೇದು ವರ್ಕಿಂಗ್ ಕ್ಯಾಪಿಟಲ್ ಚೆನ್ನಾಗಿದೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ನ ಪೇ ಮಾಡಿದ್ದಾರೆ, ಪ್ರಾಫಿಟ್ಟು ಚೆನ್ನಾಗಿದೆ. ಈಗ ಓವರ್ ಆಲ್ financial position of the company is satisfactory.